ಕೋಲಾರ ಜಿಲ್ಲೆ ಏನು ಇವತ್ತು ನಮ್ಮದು ಬಯಲುಸೀಮೆ ಇದೆ. ಎಲ್ಲ MLAs ಮಸ್ತ ಸುಟ್ಟು ಬರಲೇಬೇಕು, ಟಾರ್ಗೆಟ್ ಮಾಡಬೇಕು. ಯಾಕಪ್ಪ ಅಂದರೆ ಅವರು ಬಸ್ ಮುಂದೆ ನಮಗೆ ಮೆಸೇಜ್ ಕೊಡಬೇಕು ಅವರಿಗೆ. ಯಾಕಪ್ಪ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಾದ್ರೆ ಇವು 100% ಒಬ್ಬನಿಗೆ ಮಾತಾಡಿ ಉದಾಹರಣೆ ಇಲ್ಲ. ಯಾಕಂದರೆ ಇಲ್ಲಿ ಓಟ್ ಹಾಕಿರೋದು ಹೋಗಿರೋದು MLA ಗಿರಿ ಮಾಡಲಿಕ್ಕೆ ಸಂತೋಷ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಬಟ್ ಜನ ಆಶೀರ್ವಾದ ಮಾಡಿ ಏನಕ್ಕಿಂತ ಒಳ್ಳೆ ಕೆಲಸ ಮಾಡಬೇಕು ಉದ್ದೇಶದಿಂದ ಅವ್ರು ಓಟ್ ಹಾಕಿ ಕಳಿಸಿದ್ದಾರೆ. ನಾವೇನು ಇನ್ಯಾವುದೂ ಒತ್ತುವರಿ ಜಮೀನು ಸರ್ಕಾರ ಜಮೀನು ಕೇಳ್ತಾ ಇಲ್ಲ. ಪ್ರತಿಯೊಬ್ಬನಿಗೆ ಒಂದು ಗ್ಲಾಸ್ ನೀರಿಗೆ ಸ್ವಚ್ಛವಾದ ನೀರು ಬೇಕು ಅನ್ನುವ ನಮ್ಮ ಅಭಿಲಾಷೆಗೆ ರೈತರಿಗೆ ನೀರು ಕೊಡುವಂಥ ಇದಿದ್ರೆ ಇಚ್ಛಾಮನಸ್ಸಿಂದ ಕೆಲಸ ಮಾಡುವಂಥ ನಾಯಕರು ಅವತ್ತು ಕೂತ್ಕೋಬೇಕು. ಎಲ್ಲ MP ಗಳು ಬರ್ತಾರೆ. ಎಲ್ಲ 3 ತಾಲೂಕಿನ 3 ಜಿಲ್ಲೆಯ MLA ಬರಲೇಬೇಕು. ಕಷ್ಟ ಸುಟ್ಟು ದಯವಿಟ್ಟು ಬೇಕಾದ್ರೆ ಪರ್ಸನಲ್ ವಿಸಿಟ್ ಮಾಡೋಣ. ಯಾಕೆ ಇನ್ವೈಟ್ ಮಾಡಿ ಅವ್ರು ಅಶ್ವಾಸ ಮಾಡಬೇಕು. ನಾವಿದ್ದೀವಿ ನಿಮ್ಮ ಜೊತೆ ಎಲ್ಲ ಕಂಪ್ಲೀಟ್ ಆಗಿ ನೀರಾವರಿ ಮಿನಿಸ್ಟರ್ ಆಗ್ಬೋದು, CM ಅವ್ರು ಕೂತ್ಕೊಂಡು ಮಾತಾಡಿಕೊಂಡು. ಯಾಕಂದರೆ ಕೃಷ್ಣಾ ನೀರು ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನನ್ನಂತ ಮೀಟಿಂಗ್ ಮಾಡೋದು ಸಲ ಬಂದಿದ್ದೀವಿ, ಐಬಿನಲ್ಲಿ ಮೀಟಿಂಗ್ ಮಾಡೋದು ನಮ್ಮ ಪಾಲಿದೆ, ಇಲ್ಲಿಂದ ಶ್ರೀನಿವಾಸಪುರ ಈಗ ನೀರು ಬರ್ತದೆ ಅಂತ ಅವತ್ತು ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ನನ್ನ ಪ್ಲ್ಯಾನ್ ಎಲ್ಲ ಇದೆ, ಮನೆಯಲ್ಲಿ ಬಿಡ್ಬೇಕು ಅಂತ ಕೇಳ್ತೀನಿ. ನಾನು ನಿಮಗೆ ನಿಜವಾಗ್ಲೂ ನಮ್ಗೆ ಅಕ್ಕಿದೆ ಕೊಡಕ್ಕೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ. ಯಾಕಂದರೆ ಇವತ್ತು ನಾವು ಒಂದೇ ಮಾತು ಹೇಳ್ತೀವಿ, ನಮ್ಮ ನೀರಾವರಿ ಮಿನಿಸ್ಟರ್ ಆಗ್ಬೋದು, CM ಆಗ್ಬೋದು, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ವೆಸ್ಟ್ ಆಫ್ ಕರ್ನಾಟಕ ಎಕ್ಸೆಪ್ಟ್ ಬಯಲುಸೀಮೆ. ನಾವೇನು ಅವ್ರು ಖರ್ಚು, ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದವರೇ, ಅವ್ರಿಗೆ ಖರ್ಚು ಮಾಡಿ ಬೇಡ ಅನ್ನಲ್ಲ. ಕೃಷ್ಣ ಆಗ್ಬೋದು, ಕೃಷ್ಣ ಆಗ್ಬೋದು, ತುಂಗಭದ್ರಾ ಆಗ್ಬೋದು, ಅಲ್ಲೊಬ್ಬರು ಕನ್ನಡ ಅಲ್ಲೊಬ್ಬರು ಕೋಟಿಗೆ ಖರ್ಚು ಮಾಡಿ ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದವರೇ. 10% ನಮ್ಗೆ ಖರ್ಚು ಮಾಡಿಬಿಟ್ರೆ ನಮಗೆ ಕಂಪ್ಲೀಟಾಗಿ ನಮ್ಮ 3 ಜಿಲ್ಲೆಗೆ ಸಬ್ಸಿಡಿ ನೀರು ಸಿಗುತ್ತೆ. 100% KC ವ್ಯಾಲಿ ನೀರು ಕೊಡ್ತಾರೆ, ನಿಜ ಸ್ವಾಗ್ತಾನೆ. ಆದರೆ ನೀವು ಹೇಳಿದ ಪ್ರಕಾರ ನೀವು ನಮ್ಗೆ ಕೊಡ್ತಾ ಇಲ್ಲ. ಯಾಕಪ್ಪ ಅಂದರೆ ಬೇಕಾಬಿಟ್ಟು ನೀರು ಕೊಟ್ಟಿಲ್ಲ. ಸಾರಿ ನೀರು ಕೊಡಬೇಕಾದ್ರೆ ಅದಕ್ಕೆ ಫಿಲ್ಟರೇಷನ್ ಇದೆ, ಲೇಟೆಸ್ಟ್ ಟೆಕ್ನಾಲಜಿ ಇದೆ. ನಾನು ಆ ಸಿನಿಮಾ ಏನಾದರೂ ಚೌಟಿಲ್ಲ ಮಾತಾಡಿದೆ, ನಾವು ಇಲ್ಲ ಅವತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಒಂದೊಂದು ಕೆರೆಗೆ ಹೋಗಿ ನೀರು ಚೆಕ್ ಮಾಡಿ ಅದರ ಏನಿದೆ PH ವ್ಯಾಲ್ಯೂ ಪೇಪರ್ ಕೊಡಿ ನೀವು ಅಂತ. ನಾವು ಹೆಂಗೂ ಸಂಬಳ ಕೊಡ್ತಾ ಇದ್ದೀವಿ ಆ ಡಿಪಾರ್ಟ್ಮೆಂಟ್ ಅವರಿಗೆ. ಆ ಕೆಲಸ ಮಾಡ್ತಾರಲ್ಲ ನಮ್ಮ ಸಂಬಂಧಪಟ್ಟ ರೆಪ್ರೆಸೆಂಟೇಟಿವ್ MLAs ಆಗ್ಬೋದು, MP ಆಗ್ಬೋದು, ಅವರಿಗೆ ಟಾರ್ಗೆಟ್ ಮಾಡಿ ಅದನ್ನೆಲ್ಲ ಕೂದಕ್ಕಿಸುವಾಗ ಚೆಕ್ ಮಾಡಿ ನೀರು ಹಾಯಿಸಿದ್ರೆ ಇಲ್ಲ ಅಂದರೆ ಬೇಡ ಆಗುತ್ತೆ. ಯಾಕಂದ್ರೆ ನಮ್ಮ ಏನಾದರೂ ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ಕೊಡುಗೆ, ನಾನು ಬಿಲ್ಡಿಂಗ್ ನನ್ನ ಎಸ್ಟೇಟ್ ಅಲ್ಲ, ಬರುವಂಥ ಜಮೀನು ಕೊಡಬೇಕು, ಡೀಸೆಲ್ ಆಗಿರ್ತಾರೆ, ನೀರು ಕೊಡಬೇಕು. ಆವಾಗ ನಮ್ಮ ಮಕ್ಕಳು ಉದ್ಧಾರ ಆಗ್ಬೋದು. ಸುಮ್ಮನೆ ನಾವು ಆಸ್ತಿ ಕೊಟ್ಟು ಸುಮ್ಮನೆ ಇಡು, ಆಸ್ತಿ ಕೊಟ್ಟು ರೋಜಿಲ್ಲ ಅಂದರೆ ಬಾವಿ ಇಲ್ಲ, ನೀರಿಲ್ಲ ಅದೇನು ಮಾಡೋದು ನಾವು ತಗೊಂಡು. ಹಾಗಾಗಿ ನಾನು ಹೇಳ್ತಾ ನಮ್ಮ ಎಸ್ಪೆಷಲಿ ನಮ್ಮ ರೆಡ್ಡಿ ಅವರಿಗೆ, ನಮ್ಮ ಪ್ರಕಾಶ್ ಅವರಿಗೆ ಎಲ್ಲದೆಲ್ಲ ನಮ್ಮ ಸ್ನೇಹಿತರಿಗೆ ಹೇಳಿದ್ದೀನಿ. ಪ್ರತಿಯೊಬ್ಬ MLA ಹೊಸಬೇಕು ಇನ್ವೈಟ್ ಮಾಡಿ ನಾವು ಹೋಗಿ ಮಸ್ತ್ ಸುಟ್ಟು ಬದಲಾಗಬೇಕು. ಎಷ್ಟೋ ಪಾರ್ಟಿ ನಮಗೆ ನೀರು ಬಿಟ್ಬಿಟ್ಟು ಎಲ್ಲ ಬಂದಿರುವ ನೀರು ಪಾರ್ಟಿ ನಮಗೆ ಏನು ಬೇಕಾಗಿಲ್ಲ, ನಮಗೆ ಜಮೀನು ಬೇಕಾಗಿಲ್ಲ. ನೀವು ಸಾಗುವ ಸಿಟ್ಟು ಕೊಡೋದು ನಮಗೆ ನಿಮಿಷ ಸಾಗುವ ಕೊಡ್ತಿರೋ, ಮನೆಗೆ ಕೊಡ್ತಿರೋ, ಇಲ್ಲಾಗ್ತಿರೋ ಸರ್ಕಾರ ಆದ್ಯದ ಕರ್ತವ್ಯ ಅಂತ ಪ್ರತಿಯೊಬ್ಬರು ಶುದ್ಧವಾದ ನೀರು ಕೊಡಬೇಕು, ಆರೋಗ್ಯ ಕೊಡಬೇಕು ಅಂತ ಆರ್ಟಿಕಲ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆರೋಗ್ಯ ಮಾಡಿಕೊಟ್ಟಿದ್ದಾರೆ. ನಮ್ಮ ನೀರು ನಮ್ಗೆ ಕೊಟ್ಟಿದ್ದು ಹೇಳ್ತಾ ಇದ್ದಾರೆ. ನಾಟಕ ಪಾಕಿಸ್ತಾನ ಇದು ನಮ್ಮಲ್ಲೇ ಹುಟ್ಟಿದ್ದು, ನಮ್ಮಲ್ಲೇ ಬಂದು ನಮ್ಮಲ್ಲೇ ಜಾಸ್ತಿ ಹೋಗುತ್ತೆ ಕೃಷ್ಣ. ಅದು ನೋಡಿ ಇಚ್ಛಾಶಕ್ತಿ ಇರಬೇಕು, ಲೀಡರ್ಶಿಪ್ ಇರಬೇಕು. ಅದಕ್ಕೆ ಉದಾಹರಣೆ ಎಲ್ಲಿ ಕೃಷ್ಣ, ಎಲ್ಲಿ ಕುಪ್ಪಂ, ಅಲ್ಲಿನಲ್ಲಿ ಬಂದಿದೆ. ರಾಜಶೇಖರ ಸ್ಟಾರ್ಟ್ ಮಾಡೋದು, ಚಂದ್ರಬಾಬು ನಾಯ್ಡು ಅದನ್ನು ಫಿನಿಶ್ ಮಾಡೋದು. ನಮ್ಮ ನಾಯಕರು 9,000 ಕೋಟಿ ಆಗಿ 33,000 ಕೋಟಿ ಆಗಿದೆ. ಏನಕ್ಕೆ, ಯಾವ ಪುರುಷಾರ್ಥಕ್ಕೆ? ನಮಗೆ ನೀರು ಕೊಡಿ ಕೇಳ್ತಾರೆ. ಅವತ್ತು ಅಷ್ಟೇ ವೈಜ್ಞಾನಿಕವಾಗಿ ಇವಾಗ ಇರುವಂಥ ಟೆಕ್ನಾಲಜಿ ಇದೆ. ಗ್ಲೋಬಲ್ ಸರ್ವೆ ಮಾಡಿ ಮಾಡ್ಬೋದು, ಹೆಲಿಕಾಪ್ಟರ್ ಸರ್ವೆ ಮಾಡ್ಕೊಂಡು ಗೊತ್ತಾಗುತ್ತೆ ಯಾವ ಮೇಲೆ ಮಾಡ್ಬೋದು ಅಂತ. ಆವಾಗ ಟೇಪ್ ತಗೊಂಡ್ಬೇಕಾಗಿತ್ತು. ಇವಾಗೆಲ್ಲ ಎಲ್ಲ ಕಂಪ್ಯೂಟರೈಸ್ ಆಗೋಗಿದೆ. ಇವಾಗಲೂ ತಗೋಬೋದು, ಮಾಡ್ಬೋದು. ಇಚ್ಛಾಶಕ್ತಿ ಇದ್ದರೆ ಮಾತ್ರ ಈ ಕೆಲಸ ಮಾಡ್ಬೋದು. ಹಂಗಾಗಿ ಈ ಹೋರಾಟಕ್ಕೆ ನೀವು ಎಲ್ಲಿವರೆಗೂ ಹೋಗ್ತಾ ಅಲ್ಲಿ ಹೋಗಿ ನಾವು ರೆಡಿ ಇರ್ತೀವಿ. ಎಂಟನೇ ನಮ್ಮ ನಮ್ಮ ಆಂಜನೇಯ ಹೇಳಿದ್ರೆ ಪೂರ್ವಭಾವ ಸಭೆ ಪೂರ್ವಭಾವ ಸಭೆಗೆ ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದರು.
ಕಂಪ್ಯೂಟರ್ ಬಂದು ಅವರು ಕಂಪ್ಯೂಟರ್ ಸೂಚನೆ ಕೊಟ್ಟರು. ಇವಾಗ ನಮ್ಮ ಹುಡುಗ ಮಾತಾಡ್ದ, ಅದು ಉಡಾಫೆ ಅಲ್ಲ, ಅವನದೇ ಟೀಮ್ ಇದೆ. ಅವನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗ. ಇಲ್ಲಿ ಯಾರಿದ್ದಾರೆ ಇವೆಲ್ಲ ಕಂಪ್ಯೂಟರ್ ಇವರು ಅಷ್ಟೇ, ಅವರು ಅಷ್ಟೇ, ಯಾರು ಇಲ್ಲೇನು ಸುಮ್ಮನೆ ಬಿಟ್ಟು ಮಾನಕ್ಷ ಹೋಗೋಲ್ಲ. ಎಷ್ಟು ಜನ ಬೇಕಾದ್ರೆ ರೆಡಿ ಇದ್ದಾರೆ. ಆದರೆ ತಾವು ನಮ್ಮ ಗೋಪಾಲ್ ಗುಡಿಗೆ ಮಾತಾಡ್ಕೊಂಡು ನಾವು ಮಾತಾಡೋದು ಎಲ್ಲ ಎಮ್ಮೆಲ್ಲೆಗಳು ಪರ್ಸನಲ್ ಇನ್ವಿಟೇಷನ್ ಮಾಡಿ ನಮ್ಗೆ ಆಶ್ವಾಸಬೇಕಿತ್ತು ಬೆಟ್ಟ ಮೀಡಿಯಾ ನಾವಿದ್ದಿ ಒಟ್ಟಿಗೆ ಕನಿಷ್ಠ ಪಕ್ಷ ಇವಾಗ ಒಂದ್ಸಲ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಎಲ್ಲ ಎಮ್ಮೆಲ್ಲೆ ಕೂತ್ಕೊಂಡ್ಬಿಟ್ರೆ ಆಂಧ್ರ ಕಡೆ ಹೋಗಿ ಆ ಸಿ ಡಿ ಸಿ ಮನ್ಸು ನಾವು ಏರ್ಸು ಬೇಕಾಗಿಲ್ಲ, ಅವ್ರಂಗೆ ಸಾಲ ಕಡೆ ದುಡ್ಡು ಬೇಕಾಗಿಲ್ಲ ನಮಗೆ. ಹಾಗಾಗಿ ಮನಸ್ಸಾಹಿತ್ಯ ಕೆಲಸ ಮಾಡೋಕ್ಕೆ ನಮ್ಮ ನಾಯಕರಿಗೆ ತಿಳಿಸಿದ್ದೀವು. ಯಾಕೆಂದರೆ ನಿರಂತರವಾಗಿ ನಮ್ಮ ಬದಲು 30 ವರ್ಷ ಅಂತ ನಿಜವಾದ ಆಕ್ಷೇಪ ಮಾಡಬೇಕು. ಅವರಿಗೆ 30 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಹೆಸರು ಓಟ್ ಹಾಕಿದ್ದೀವಿ, ಎಷ್ಟು ಎಲ್ಪಿಗೆ ಮಾಡಿದ್ದೀವಿ. ಯಾಕೆ ತಗೊಂಡು ಯಾರು ಮಾಡ್ತಾರೆ ನಮಗೆ? ನಾವು ಪುಸ್ತಕ ಕೇಳ್ತಾ ಇಲ್ಲ. ನಾವು ಓಟ್ ಹಾಕಿ ನಿಮ್ಗೆ ಏನು ಕಳಿಸೋದು ಗೊತ್ತಾ? ನಮ್ಮ ಬರ ಮಾತಾಡೋಕ್ಕೆ ವಿಧಾನಸೌಧದಲ್ಲಿ ಇಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಲಿ. ಯಾಕಂದ್ರೆ ಇವಾಗ ಚಂದ್ರಬಾಬು ನಾಯ್ಡು ನಮ್ಮ ಪವನ್ ಕಲ್ಯಾಣ್ ಅವ್ರಿಗೂ ಗೋಪಾಲ ಗುರು ತುಂಬ ಚೆನ್ನಾಗಿದೆ. ಅದೇ ಸಂದರ್ಭ ನಾವು ಸಿ ಎಂ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ನಾವೇನು ನಮ್ಮೇನು ಕೇಳ್ತಾ ಇದ್ದೀವಿ, ಎಕ್ಸಸ್ ವಾಟ ಕೊಡಲಿ ಸಾಕು ನಮಗೆ. ಏನು ಟಿ ಎಂ ಸಿ ನೀವು ಮಳೆ ಬಂದಾಗ ಸುನಾಮಿ ಎಲ್ಲ ಬಂದ್ಬಿಟ್ಟು ಒಂದ್ಸಲ ಇದನ್ನು ಬಂದ ನೋಡಿ ಒಂದ್ಸಲ ಅವ್ರ ಉದಾಹರಣೆ ಹೇಳ್ತೀನಿ ನಿಮಗೆ. ರಾಜಶೇಖರ ರೆಡ್ಡಿ ಜಲಯಜ್ಞ ಮಾಡೋದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. 1 ಲಕ್ಷ ಕೋಟಿ ರೂಪಾಯಿ ಜಲಯಜ್ಞ ಅಂತ ನಾನು 50 ನಿಮಿಷದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು. ಕಾಲು ತೆಗಿಬೇಕಾದ್ರೆ ಯಾರು ಇನ್ನೊಂದು ಸೀನಿಯರ್ ಹೇಳಿದ್ರು, 20% ಲಾಸ್ ಆಗ್ತದೆ, ಸುಮ್ಮನೆ ವೇಸ್ಟ್ ಆಗ್ತದೆ. ಒಬ್ಬನೇ ಮಾತಾಡೋರು ಬೀಯಿಂಗ್ ಎ ಸಿ ಎಂ 40% ವೇಸ್ಟ್ ಆಗುತ್ತೆ. ನನಗೆ ಗೊತ್ತದು 40% ಇಂಪಾರ್ಟೆಂಟ್ ಅಲ್ಲ ನನಗೆ. 4 ಕೋಟಿ ರೈತ ಇಂಪಾರ್ಟೆಂಟ್. ಇಯರ್ಲಿ ವರ್ಷ ನಮ್ಮ ಇದು ಬರ್ತದೆ ಎಕ್ಸಸ್ ಆಫ್ ಲೈನ್. ಆವಾಗ ತುಂಬೊಂದು ಸಾಕು. ಯಾವುದು ನಾವು ತೆಗಿತೀವಲ್ಲ ಕಾಲಿಗೆ ಅದು ತುಂಬೊಂದು ಸಾಕು ಅಂತ ಹೇಳಿದ್ರು. ದಟ್ ದ ಸ್ಪಿರಿಟ್ ಆಫ್ ಸಿ ಎಂ. ಯಾಕೆ ಮಾಡ್ಬಾರ್ದು? ನಾವು ಮಾಡ್ಬೋದು. ಯಾಕಂದ್ರೆ ಈಗ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾರೆ. ನಮ್ದು ಮಾಡಿ ಸ್ವಲ್ಪ ವಿದ್ಯಾಭ್ಯಾಸ ಕರ್ನಾಟಕ ನಮ್ದು ಪಾಲಿದೆ ವಿಧಾನಸೌಧದಲ್ಲಿ. ಅವಾಗ ಹೇಳಿದಂಗೆ ಫಸ್ಟ್ ಸಿ ಎಂ ನಮ್ದೇ. ಇವತ್ತು ಬೆಂಗಳೂರು ನೀರು ಕೊಡಬೇಕಾದ್ರೆ ಜೆಂಟಲ್ಮನ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ವಿಶ್ವೇಶ್ವರ ಮಾಡಿದ್ದನ್ನು ಅವತ್ತು ಮನಸ್ಸು ಮಾಡಿದ್ದು. ಅವಾಗೆಲ್ಲ 1-2-3-4 ಲಕ್ಷ ಹೋಗ್ತಾ ಇದೆ. ಅವಾಗ ಇಲ್ಲಿ ಹೇಳ್ತಾರೆ ನಸ್ಕೆಟ್ ನೀರ್ಕೊಂಡು ನಸ್ಕೆಟ್ಟು ಯಾಡೋದು. ಹಂಗಾಗಿ ನಿಮ್ಮ ಹೋರಾಟಕ್ಕೆ ಸದಾ ನಾವು ತಮ್ಮ ಇದ್ದಂಗೆ ನಾವು ಯಾವುದೇ ನಮ್ಮ ಫ್ಯಾಮಿಲಿಗೆ ಮರ್ಯಾದೆ ನಮ್ಮ ನಾಟ ಪೊಲಿಟಿಷಿಯನ್ ನಾವೇ. ನಾನೊಬ್ಬ ರೈತರ ಮಗ. ನಾನು ಯಾವಾಗ 4 ವರ್ಷ ಮಾತಾಡ್ತಾ ಯಾವ ಗುಂಬಿಲ್ಲ. ಇವಾಗ ಈ ಹೋರಾಟಕ್ಕೆ 100% ನಮ್ಮ ಸ್ನೇಹಿತರೆಲ್ಲರೂ ಬಂದು ನಮಗೆ ಸಹಾಯ ಮಾಡಿದ್ದಾರೆ, ಸಾಥ್ ಕೊಡ್ತಾರೆ. ನಿಮ್ಮ ಜೊತೆ ನಾವು ಇರ್ತೀವಿ. ದಯವಿಟ್ಟು ಇದನ್ನು ನಿಲ್ಲಿಸಿದೆ ಸ್ವಚ್ಛವಾದ ನೀರು ನಮಗೆ ನಮ್ಮ ಮೊಮ್ಮಕ್ಕಳು ಕೊಡಬೇಕಂತ ಮನವಿ.